ಮೈಸೂರು ಮಹಾನಗರ ಪಾಲಿಕೆ ನೌಕರರ ಸಹಕಾರ ಸಂಘದ ನಿರ್ದೇಶಕರ ಸ್ಥಾನಕ್ಕೆ ಇಂದು ಚುನಾವಣೆ ನಡೆಸಲಾಯಿತು. ನಗರದ ಪುರಭವನದಲ್ಲಿ ಹಮ್ಮಿಕೊಂಡಿದ್ದ ಚುನಾವಣೆಯಲ್ಲಿ 12 ನಿರ್ದೇಶಕರ ಸ್ಥಾನಕ್ಕೆ 30 ಸ್ಪರ್ಧಾಳುಗಳು ಚುನಾವಣಾ ಕಣದಲ್ಲಿದ್ದು, ಬೆಳಿಗ್ಗೆಯಿಂದ ತಮ್ಮ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲು ಮತದಾರರು ಬಿರುಸಿನಿಂದ ಬಂದು ಮತದಾನ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ರು. ಇನ್ನು ಸಾಮಾನ್ಯ ಕ್ಷೇತ್ರದಿಂದ ಪ್ರಥಮ ದರ್ಜೆ ಸಹಾಯಕ ಕೃಷ್ಣ ಕೆ ಆಟೋ ಚಿಹ್ನೆಯಿಂದ ಹಾಗೂ ಪ್ರಥಮ ದರ್ಜೆ ಕಂದಾಯ ನಿರೀಕ್ಷಕರಾದ ಡಿಎಂ ಮಂಜುನಾಥ್ ಅನಾನಸ್ ಗುರುತಿನಿಂದ ಮತ್ತು ಪರಿಶಿಷ್ಟ ಜಾತಿ ಮೀಸಲು ವಿಭಾಗದಿಂದ ಎನ್ ಮಂಜುನಾಥ್ ದೀಪದ ಗುರುತಿನಿಂದ ಸ್ಪರ್ಧಿಸಿದ್ದು, ಮಾಧ್ಯಮಗಳೊಂದಿಗೆ ಗೆಲ್ಲುವ ವಿಶ್ವಾಸ ಹಂಚಿಕೊಂಡರು. ಕ್ರಮ ಸಂಖ್ಯೆ 9 ಮತ್ತು 18 ಇವರಿಗೆ ನಿಮ್ಮ ಅಮೂಲ್ಯವಾದ ಮತವನ್ನು ಕೃಷ್ಣ ಅಂತ ಮೈಸೂರು ಮಹಾಪಾಲಿಕೆ ಸಹಕಾರ ಸಂಘದಲ್ಲಿ ಸಾಮಾನ್ಯ ಅಭ್ಯರ್ಥಿಯಾಗಿ ಕ್ರಮ ಸಂಖ್ಯೆ 4 ಆಟೋ ಚಿಹ್ನೆಯಲ್ಲಿ ನಿಂತಿದ್ದೀನಿ. ಎಲ್ಲ ಕಾರ್ಮಿಕರು, ಪೌರ ಕಾರ್ಮಿಕರು, ಅಧಿಕಾರಿಗಳು, ಸಿಬ್ಬಂದಿಗಳು ಎಲ್ಲ ಭಾಗವಹಿಸಿದ್ದಾರೆ. ಗೆಲ್ತೀನಿ ಅಂತ ವಿಶ್ವಾಸ ಇದೆ. ಪ್ರೋತ್ಸಾಹದೆಲ್ಲ ಮಾಡಿದ್ದಾರೆ. ಎಷ್ಟು ವೋಟಿಂಗ್ ಇದೆ ಸರ್? ಇಲ್ಲಿ ಟೋಟಲ್ 655 ಮತದಾನ ಇದೆ. ಈಗ ಕ್ರಮಶಃ 574 ಗಂಟೆ ಓಟ್ ಆಗಿದೆ. ರಿಮೈನಿಂಗ್ 80 ಓಟು ಪೆಂಡಿಂಗ್ ಇದೆ. 9 ರಿಂದ ಬೆಳಿಗ್ಗೆ ಸಾಯಂಕಾಲ 4 ಗಂಟೆವರೆಗೂ ವೋಟಿಂಗ್ ನಡೀತದೆ. ರಿಸಲ್ಟ್ ಇವತ್ತೇ 4 ರಿಂದ 5 ಗಂಟೆ ಒಳಗಡೆ ಫಲಿತಾಂಶ ಬರ್ತದೆ. 75% ನನ್ನ ಮೇಲೆ ಇದೆ. 25% ಸಣ್ಣ ಎಲ್ಲರದ್ದು ವಿರೋಧ ಪಕ್ಷಗಳು ಎಲ್ಲ ಇರೋದ್ರಿಂದ ಮಾಡ್ತಾರೆ. 100% ಗೆಲ್ತೀನಿ. ಆಟೋ ರಿಕ್ಷಾ ಬಡವರು ಬಂದು ಕಾರ್ಮಿಕರ ಪರವಾಗಿ ಕೆಲಸ ಮಾಡಿದ್ದೀನಿ, ಓಟ್ ಹಾಕ್ತಾರೆ ಅಂತ ವಿಶ್ವಾಸ ಇದೆ. ನಮಸ್ತೆ, ನನ್ನ ಹೆಸರು ಮಂಜುನಾಥ್ ಅಂತೇಳಿ ಮೀಸಲು ವರ್ಗದಲ್ಲಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದೀನಿ. ಹಾಲಿ ನಿರ್ದೇಶಕ ಮಾಜಿ ಆಗಿದ್ದೀನಿ ಈಗ. ಮೈಸೂರು ಮಹಾನಗರ ಪಾಲಿಕೆ ಸಹಕಾರ ಸಂಘದ ಈ 25 ಮತ್ತು 30 ವರ್ಷದ ಸಾಲಿನಲ್ಲಿರುವಂತಹ ಚುನಾವಣೆಯನ್ನು ನಾವು ಸ್ಪರ್ಧಿಸಿದ್ದೀವಿ. ಇದರಲ್ಲಿ ಯಥೇಚ್ಛವಾಗಿ ನಮ್ಮ ನೌಕರ ಬಂಧುಗಳು ಮತ್ತು ಪೌರ ಕಾರ್ಮಿಕ ಬಂಧುಗಳು ಹೆಚ್ಚಾಗಿ ಸದಸ್ಯರಾಗಿರ್ತಾರೆ. ಈ ವರ್ಷ ಅತ್ಯುತ್ತಮವಾಗಿ ಈ ಚುನಾವಣೆ ಯಶಸ್ವಿಯಾಗಿರ್ತದೆ. 95% ಈಗ ಚುನಾವಣೆ ಮುಕ್ತಾಯವಾಗಿರ್ತದೆ. ಇನ್ನು 4 ಗಂಟೆಗೆ ಚುನಾವಣೆಯ ಏನಿದೆ ರಿಸಲ್ಟು ಹೊರಬೀಳಲಿದೆ. ನಾವು ಗೆಲ್ತೀವಿ ಅನ್ನೋ ನಂಬಿಕೆ ನನಗಿದೆ. ಮತ್ತು ಆದಷ್ಟು ನಾನು ರಿಸರ್ವಲ್ಲಿ ನಿಂತಿರೋದ್ರಿಂದ ಪೌರ ಕಾರ್ಮಿಕರು ಮತ್ತು ಪದಾಧಿಕಾರಿಗಳು, ನೌಕರ ಬಂಧುಗಳು ಎಲ್ಲರೂ ಕೂಡ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಮತ್ತು ಮಾಧ್ಯಮ ಮಿತ್ರರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೀನಿ. ಸರ್, ಹಿಂದೆ ಕೆಲವೊಂದು ಏನು ಗಿಫ್ಟ್ ಕೊಡ್ತಿದ್ರು ಅದರಲ್ಲಿ ಬದಲಾವಣೆಗಳು ತಂದಿದ್ವಿ ನಾವು. ಮತ್ತು ಅವ್ರು ಲೋನ್ ಕೊಡೋಂಥ ಫ್ಲೆಕ್ಸಿಬಿಲಿಟಿ ಏನು ಟೈಟಾಗಿ ಒಂದು ನಿಯಮಗಳಿತ್ತು, ಸಡಿಲಿಕೆ ಮಾಡಿದ್ದೀವಿ. ಪೌರ ಕಾರ್ಮಿಕ ಬಂಧುಗಳು ಇರೋದ್ರಿಂದ ಅವರಿಗೆ ಅತಿ ಹೆಚ್ಚಾಗಿ ಅವರ ಸಮಯಕ್ಕೆ ಅನುಕೂಲ ಆದಂತೆ ಅವ್ರಿಗೆ ಕಚೇರಿ ಭೇಟಿ ಮಾಡೋಂಥ ಸಂದರ್ಭದಲ್ಲಿ ಸ್ಪಂದಿಸುವಂಥ ಒಂದು ವ್ಯವಸ್ಥೆಯನ್ನು ಸರಳೀಕರಣ ಮಾಡಿದ್ದೀವಿ. ಲೋನ್ ಸಿಗುವಂಥದ್ರಲ್ಲಿ ಅವರಿಗೆ ಜಂಟಿ ಕೊಡುವಂಥದ್ದು ಇದರಲ್ಲಿ ವ್ಯವಸ್ಥಿತವಾಗಿರೋಂಥದ್ದು ಅತಿ ಹೆಚ್ಚು ಅವರಿಗೆ ಲೋನ್ ಸಿಗೋ ಥರ, ಅತಿ ಈಸಿಯಾಗಿ ಯಥೇಚ್ಛವಾಗಿ ಲೋನ್ ಸಿಗೋ ಥರ ವ್ಯವಸ್ಥೆ ಮಾಡೋಂಥ ಎಲ್ಲ ಯೋಜನೆಗಳನ್ನು ತೊಗೊಂಡಿದ್ದೀವಿ ಸರ್. ನೌಕರರು ಪೌರ ಕಾರ್ಮಿಕ ಬಂಧುಗಳು ಆದರೂ ಸದಸ್ಯತ್ವ ಇಲ್ಲ. ಕಳೆದ ಸಲ ಏನಾಗಿತ್ತು, ಕೆಲವರು ಓಟ್ ಆಗದೇ ಇರೋದ್ರಿಂದ ಸ್ವಲ್ಪ ಅವ್ರದ್ದು ಓಟ್ ಈ ಸಲ ಲ್ಯಾಪ್ಸ್ ಆಗಿದೆ. ಈಗ ಹೊಸದಾಗಿ ಏನು ಸೇರ್ಪಡೆ ಆಗಿದ್ದಾರೆ ನಮ್ಮ ಸ್ನೇಹಿತರು, ನಮ್ಮ ಜೂನಿಯರ್ಸ್ಗಳೇನಿದ್ದಾರೆ, ನೌಕರ ಬಂಧುಗಳು ಎಲ್ಲರಿಗೂ ಕೂಡ ವ್ಯವಸ್ಥೆ ಮಾಡಿ ಸದಸ್ಯತ್ವ ತಗೊಳ್ಳಿಕ್ಕೆ ಒಂದು ಅಭಿಯಾನ ಯೋಜನೆಯನ್ನು ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತಾರೆ. ಮತ್ತು ಏನಿಲ್ಲ, ಯಥೇಚ್ಛವಾಗಿ ನಮ್ಮ ಮಹಾನಗರ ಪಾಲಿಕೆ ನೌಕರರುಗಳೇ ಯಥೇಚ್ಛವಾಗಿ ಇರೋದ್ರಿಂದ ಅನ್ಯೂನ್ಯತೆಯಿಂದ ಎಲ್ಲ ಸಹಾನುಭೂತಿಯಿಂದ ಜೊತೆಗೆ ಹೋಗ್ತಾ ಇದ್ದೀವಿ. ಮತ್ತು ಇದನ್ನು ಒಂದು ಒಳ್ಳೆಯ ಯೋಜನೆ ಮಾಡಿದ್ದು ಅತಿ ಹೆಚ್ಚಾಗಿ ಬೆಳೆಸೋಣ ಈ ಸಹಕಾರ ಸಂಘನ ಅಂತೇಳಿ ನಾನು ಎಲ್ಲರಿಗೂ ಕೂಡ ಕೇಳ್ಕೊತೀನಿ, ಕೈ ಜೋಡಿಸಿ ಕೇಳ್ಕೊತೀನಿ. 4 ಗಂಟೆಗೆ ಆಗ್ತಿತ್ತು. 4 ಗಂಟೆಗೆ ಕಮೆನ್ಸ್ ಆಗುತ್ತೆ.